ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವಿಕ್ಯೂಬ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಆದ ದ್ವಿತೀಯ PUC ಕನ್ನಡ ಇಂಪಾರ್ಟೆಂಟ್ ಕ್ವಶನ್ ವಿತ್ ಆನ್ಸರ್ಸ್ ಇರ್ತವೆ. ದ್ವಿತೀಯ PUC ಕನ್ನಡ 2025-26 ಮಾದರಿ ಪ್ರಶ್ನೆ ಪತ್ರಿಕೆ 1 ಕೀ ಉತ್ತರಗಳು ಸಹ ಇರುತ್ತವೆ. ವೆರಿ ಇಂಪಾರ್ಟೆಂಟ್ ಆದಂತಹ ಕ್ವಶನ್ ವಿತ್ ಆನ್ಸರ್ಸ್ ಕ್ವಶನ್ ಪೇಪರ್ ಆಗಿದೆ ಇದು. ಈಗ ಉತ್ತರಗಳನ್ನು ನೋಡುತ್ತಾ ಹೋಗೋಣ. ಕ್ವಶನ್ ಆ್ಯಂಡ್ ಆನ್ಸರ್ಸ್. ಹಾಗೆ ನಮ್ಮ ಚಾನಲ್ನ ಯಾರು ಸಹ ನೋಡುತ್ತಿರಲಿಲ್ಲ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆರಿ ಯೂಸ್ಫುಲ್ ಆಗುವಂಥ ದ್ವಿತೀಯ PUC ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆ 1 ಇದು 80 ಅಂಕಕ್ಕೆ 80 ತಗುವಂಥ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ ಇದೆ ಕ್ವಶನ್ ಪೇಪರ್ ಆಗಿದೆ. ನೋಡೋಣ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ವಿಭಾಗದಲ್ಲಿ ನೋಡೋಣ. ವಿಭಾಗದಲ್ಲಿ ಒಂದನೇ ಪ್ರಶ್ನೆ ಏನಿದೆ ನೋಡಿ. ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು ಅಂತ ಕೇಳಿದ್ದಾರೆ. ಸರಿಯಾಗಿ ಉತ್ತರ ಸೀತೆ. ಎರಡನೇ ಪ್ರಶ್ನೆ ಗುರು ಹೇಗೆ ವರ್ತಿಸಬಾರದು. ಗುರು ಲಘುವಂತೆ ವರ್ತಿಸಬಾರದು. ವೆರಿ ಇಂಪಾರ್ಟೆಂಟ್ ಕ್ವಶನ್. 1 ಅಂಕದು ಅಥವಾ MCQ ಹೊಂದಿಸಿ ಬರಿ. ವೆರಿ ಇಂಪಾರ್ಟೆಂಟ್ ಆಗಿರ್ತವೆ. ಸರಿಯಾಗಿ ನೀವು ಬರೀಬೇಕಾಗುತ್ತೆ. ಹಾಗೆ ಮೂರನೇ ಪ್ರಶ್ನೆ ಹಗೆಯನ್ನು ಏನೆಂದು ಉಪಯೋಗಿಸಬಾರದು. ಹಗೆಯನ್ನು ಬಾಲಕನೆಂದು ಉಪಯೋಗಿಸಬಾರದು. ನಾಲ್ಕನೇ ಪ್ರಶ್ನೆ ತನ್ನಿಂದ ಉಪಕಾರ ತೊಡಕಾದರೂ ಇಲ್ಲ. ಭಿನ್ನಾನ ಮಾತಿಗೆ ಸರಿಯಾದ ಉತ್ತರ ದುರ್ಜನರು ಉಪಕಾರ ಮಾಡುವ ಭಿನ್ನಾನ ಮಾತನಾಡುತ್ತಾರೆ. ಸರಿಯಾದ ಉತ್ತರ ದುರ್ಜನರು. ಹಾಗೆ 5ನೇ ಪ್ರಶ್ನೆ ನೋಡೋಣ. ಯಾವುದಕ್ಕೆ ಸೆಳೆವಿದೆ ಎಂದು ಕವಿ ಹೇಳುತ್ತಾರೆ. ಕವಿ ಇವು ಸರಿಯಾದ ಉತ್ತರ ಜೀವನದ ನದಿಗೆ. ಸರಿಯಾಗಿ ನೋಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಹಾಗೆ 6ನೇ ಪ್ರಶ್ನೆ ಕೋಣಗೆ ಬಸಲಿಂಗ ಯಾವುದರಿಂದ ಮುಕ್ತನಾದ ಅಂತ ಕೇಳಿದ್ದಾರೆ. 1ನೇ ಪಾಠದಲ್ಲಿರುವ ಪ್ರಶ್ನೆ ಆಗಿದೆ ಇದು. ವೆರಿ ಇಂಪಾರ್ಟೆಂಟ್. ಕೊನೆಗೆ ಬಸಲಿಂಗ ಯಾವುದರಿಂದ ಮುಕ್ತನಾದ ಅಂದರೆ ಆ ಸುಳ್ಳುಗಳಿಂದ ಮುಕ್ತನಾದ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್. 7ನೇ ಪ್ರಶ್ನೆ ಒಂದು ರಾಜ್ಯದ ಎಲ್ಲ ಸೌಲಭ್ಯಗಳನ್ನು ಬಳಸಿಕೊಂಡು ಬದುಕುವ ಜನ ಅಲ್ಲಿನ ಭಾಷೆಯನ್ನು ಬಳಸುವುದು ಅನಿವಾರ್ಯವಾಗುತ್ತದೆ ಎಂಬ ಹಾಮಾನಾಯಕರ ಮಾತಿನ ಆಶಯವೇನೆಂದು ಕೇಳಿದರೆ. ಇಲ್ಲಿ ಸರಿಯಾದ ಉತ್ತರ ಹೊರ ರಾಜ್ಯದಿಂದ ಬಂದು ನೆಲೆಸಿದವರು ಇಲ್ಲಿ ಭಾಷೆ ಕಲಿಯಬೇಕಂತ ಹೇಳಿದ್ದಾರೆ. ಬೇರೆ ಭಾಷೆಯನ್ನು ಬಿಟ್ಟು ಇಲ್ಲಿ ಭಾಷೆ ಅಂತ ಕಲಿಬೇಕಂತ ಹಾಮಾನಾಯಕರು ಹೇಳಿದ್ದಾರೆ. ಹಾಗೆ ಮುಂದಿನ ಪ್ರಶ್ನೆ ನೋಡೋಣ. 8ನೇ ಪ್ರಶ್ನೆ ಕೃಷ್ಣೇಗೌಡರ ಆನೆ ಮೊದಲು ಯಾವ ಮಠದಲ್ಲಿತ್ತು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಗೋಳೂರು ಮಠ. ಹಾಗೆ 9ನೇ ಪ್ರಶ್ನೆ ನಾಗರಾಜ ಕೋವಿ ಹಿಡಿದು ಎಲ್ಲಿ ಕುಳಿತಿದ್ದನು. ಸರಿಯಾದ ಉತ್ತರ ಶಿಕಾರಿ ಗಂಡಿಯಲ್ಲಿ. ಶಿಕಾರಿ ಗಂಡಿ ಸರಿಯಾಗಿ ನೋಡ್ಕೊಳ್ಳಿ. ಒಬ್ಬೊಬ್ಬರು ಗುಂಡಿ ಅಂತಲೂ ಸಹ ಬರೀತಾರೆ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಸರಿಯಾಗಿ ನೋಡ್ಕೊಳ್ಳಿ. ಇಂಪಾರ್ಟೆಂಟ್ ಆಗಿದೆ ಇದು. ವೆರಿ ಇಂಪಾರ್ಟೆಂಟ್. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. 10ನೇ ಪ್ರಶ್ನೆ ಇದ್ದಿದ್ದನ್ನು ನಡೆಸ್ಕೊಂಡು ಹೋಗೋದೇ ಕಷ್ಟ ಆಗಿದೆ. ಜನಗಳ ವಿಶ್ವಾಸವನ್ನು ಉಳಿಸಿಕೊಂಡು ಕುರ್ಚಿನೂ ಉಳಿಸಿಕೊಂಡು ಟರ್ಮೂನ್ ಮುಗಿಸಿದರೆ ಸಾಕಾಗಿದೆ ನನಗೆ. ಏನು ಖಾನ್ ಸಾಹೇಬ್ರು ಮಾತಿನ ಮರ್ಮವೆಂದರೆ ಸರಿಯಾದ ಉತ್ತರ ನೋಡಿ ಅಧಿಕಾರ ಉಳಿಸಿದರೆ ಸಾಕು ಎನ್ನುತ್ತಾರೆ. ಈಗ ರಾಜಕೀಯ ವ್ಯಕ್ತಿಗಳು ಸಹ ಆಗಿರ್ಬೋದು. ಇದಕ್ಕೆ ಸರಿಯಾದ ಉತ್ತರ ಅಧಿಕಾರ ಉಳಿದರೆ ಸಾಕು ಅಂತ ಹೇಳ್ತಾರೆ. ಈಗ ಮುಂದಿನ ಪ್ರಶ್ನೆ ಅಂದರೆ ಆ ಭಾಗದಲ್ಲಿ ನೋಡೋಣ. ಬಿಟ್ಟ ಸ್ಥಳಗಳಲ್ಲಿ ಆವರಣದಲ್ಲಿ ಕೊಟ್ಟಿರೋ ಉತ್ತರಗಳನ್ನು ಸೂಕ್ತವಾಗಿ ಆರಿಸಿ ಬರೆಯಿರಿ. ಬಿಟ್ಟ ಸ್ಥಳ ವೆರಿ ಇಂಪಾರ್ಟೆಂಟ್. ನೀವು ಸರಿಯಾಗಿ ನೋಡಿ ಬರೆದರೆ ಸಾಕು. ಆರಾಮ್ 5 ಅಂಕಗಳನ್ನು ನೀವು ಪಡೆಯಬಹುದು. ಹಾಗೆ 11ನೇ ಪ್ರಶ್ನೆ ನೋಡೋಣ. ದುರಾಸೆಯ ಹುಡುಗನನ್ನು ನಿರಾಕರಿಸಿದವರು ಯಾರು. ನಿಶಾ ಶರ್ಮಾ. ಹಾಗೆ 12ನೇ ಪ್ರಶ್ನೆ ಧನಿಗಳು ಹೊಳೆತ್ತಲು ಸೂಚಿಸಿದ್ದು ಯಾರಿಗೆ. ಅಂದರೆ ಧನಿಗಳು ಹೊಳೆಯ ಬಳಿಗೆ ಹೊಳೆ ಎತ್ತಲು ಹೇಳಿದವರು ಯಾರು ಅಂದರೆ ಕೇಳಿದ್ದಾರೆ. ಕುದುಪನಿಗೆ. 13ನೇ ಪ್ರಶ್ನೆ ಶಿವಸುಬ್ರಹ್ಮಣ್ಯ ಅಯ್ಯಂಗಾರ್. ಉತ್ತರ ಇಲ್ಲಿದೆ. ಅಂದರೆ ಅಬ್ದುಲ್ ಕಲಾಂ ಅವರು ಶಾಲೆಗೆ ಕಳಿಸುವಂತೆ ಪ್ರೇರಣೆ ನೀಡಿದವರು ಯಾರಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಶಿವಸುಬ್ರಹ್ಮಣ್ಯ ಅಯ್ಯಂಗಾರ್ ಅವರು. 14ನೇ ಪ್ರಶ್ನೆ
ಶೇಷನು ರಾಮಾಯಣ ಕಥೆಯನ್ನು ಯಾರಿಗೆ ಹೇಳಿದ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಇದು ವಾಸ್ತಯ್ಯನಿಗೆ. ಮುಂದಿನ ಪ್ರಶ್ನೆ, ಡ್ಯಾಶ್ ಬಾಯು ಚಪಲ ಜಾಸ್ತಿ ಇರುತ್ತದೆ ಅಂದರೆ ಪೆನ್ಷನ್ದಾರರಿಗೆ. ಮುಂದಿನ ಪ್ರಶ್ನೆಗಳನ್ನು ನೋಡೋಣ. ಬಿಟ್ಟರೆ ಹೊಂದಿಸಿ ಬರೆಯಿರಿ ನೋಡೋಣ. 16ನೇ ಪ್ರಶ್ನೆ ಆಗಿರುತ್ತೆ. ಪುಲಿಗೇರಿ ಸೋಮನಾಥನ ಸರಿಯಾದ ಉತ್ತರ ಚಿಟ್ಟೆ ಮತ್ತು ಜೀವಯಾನ. ಪುರಂದರದಾಸರು ಸರಿಯಾದ ಉತ್ತರ ವೃತ್ತಿಪರ ಕವನಗಳು. ಕೆ.ಎಸ್. ನಿಸಾರ್ ಅಹಮದ್ ಸರಿಯಾದ ಉತ್ತರ ಒಮ್ಮೆ ನಗುತ್ತೇನೆ. ಟಿ. ಯಲ್ಲಪ್ಪ ಅಂದರೆ ಸರಿಯಾದ ಉತ್ತರ ಪುರಂದರ ವಿಠಲ. ಸರಿ ಇಲ್ಲಿ ಕನ್ಫ್ಯೂಸ್ ಆಗಿದೆ. ಸರಿಯಾದ ಉತ್ತರ ಏನಂದರೆ ಪುಲಿಗೇರಿ ಸೋಮನಾಥ. ಸೋಮೇಶ್ವರ ಶತಕ ಸರಿಯಾದ ಉತ್ತರ ಹೀಗಿದೆ. ಹೀಗೆ ಪುರಂದರದಾಸರು ಪುರಂದರ ವಿಠಲ, ಕೆ.ಎಸ್. ನಿಸಾರ್ ಅಹಮದ್ ವ್ಯಕ್ತಿಪರ ಕವನಗಳು, ಟಿ. ಯಲ್ಲಪ್ಪ ಚಿಟ್ಟೆ ಮತ್ತು ಜೀವಯಾನ, ಸುಕನ್ಯಾ ಮಾರುತಿ ಒಮ್ಮೆ ನಗುತ್ತೇನೆ ಇವು ಸರಿಯಾದ ಉತ್ತರ. ಹಾಗೆ ಮುಂದಿನ ಭಾಗದಲ್ಲಿ ಹೋಗೋಣ. ಇಲ್ಲಿ ಏನಂದರೆ 3 ಪ್ರಶ್ನೆಗಳಿಗೆ ಮಾತ್ರ 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಅಂದರೆ 3 ಪ್ರಶ್ನೆಗಳನ್ನು ಬರೆದರೆ 6 ಅಂಕಗಳು ಸಿಗುತ್ತವೆ. ಒಂದು ಪ್ರಶ್ನೆಗೆ 2 ಅಂಕಗಳನ್ನು ಹೊಂದಿರುತ್ತದೆ. ನೀವು ಸರಿಯಾಗಿ ನೋಡ್ಕೊಂಡು ಬರೀಬೇಕಾಗುತ್ತೆ. 17ನೇ ಪ್ರಶ್ನೆ, ರಾವಣ ತನ್ನ ಅಂತಃಪುರದಿಂದ ಸ್ತ್ರೀಯರನ್ನು ಹೇಗೆ ಸಂತೈಸಿದನು? ಸರಿಯಾದ ಉತ್ತರ ಮಂಡೋದರಿಯನ್ನು ಮತ್ತು ಸಮಸ್ತ ಅಂತಃಪುರದ ಸ್ತ್ರೀಯರನ್ನು ನೋಡಿದ ರಾವಣನು ಅವರೊಂದಿಗೆ ಉದ್ದೇಶಿಸಿ, ನಿಮಗಿಷ್ಟು ಅವಮಾನ ಮಾಡಿದ ಅಂಗದಾದಿಗಳನ್ನು ಹುಬ್ಬುಗಂಟಿಸುವರಲ್ಲಿ ಸೆರೆ ಹಿಡಿದು ನಿಮ್ಮ ಮುಂದೆ ತಂದು ಅನೇಕ ಪ್ರಕಾರದಲ್ಲಿ ದಂಡಿಸುವುದರ ಮೂಲಕ ನಿಮಗಾದ ಅಪಮಾನವನ್ನು ಕಳೆಯುತ್ತೇನೆ ಎಂದು ಸಂತೈಸಿದನು. ಈ ರೀತಿ ರಾವಣ ಹೇಳುತ್ತಾನೆ. ಹಾಗೆ 18ನೇ ಪ್ರಶ್ನೆ, ವೀರ ಮತ್ತು ಯೋಗಿಗೆ ಯಾವ ಗುಣಗಳಿರಬೇಕೆಂದು ಕೇಳಿದ್ದಾರೆ. ಸರಿಯಾದ ಉತ್ತರ ಶತ್ರುವಿನೊಂದಿಗೆ ಹೋರಾಡುವ ಶಕ್ತಿ ಇದ್ದರೆ ವೀರನಾಗಬೇಕು ಮತ್ತು ಕಾಮಕ್ರೋಧಾದಿ ಅರಿಷಡ್ವರ್ಗಗಳನ್ನು ಗೆಲ್ಲುವ ಸಾಮರ್ಥ್ಯವಿದ್ದರೆ ಯೋಗಿಯಾಗಬೇಕೆಂದು ಸೋಮನಾಥನು ಅಭಿಪ್ರಾಯಪಡುತ್ತಾನೆ. ಈ ಮುಂದಿನ ಪ್ರಶ್ನೆ 19, ಹುಸಿನಿದ್ದೆ ಸಾಕು ಎದ್ದೇಳಿ ಎಂದು ಕವಿ ಮಕ್ಕಳಿಗೆ ಹೇಳುವ ಕಾರಣವೇನು ಅಂತ ಕೇಳಿದ್ದಾರೆ. ಇಲ್ಲಿ ಕವಿ ಮಕ್ಕಳಿಗೆ ಹೇಳ್ತಾನೆ, ಕವಿಯು ಮಕ್ಕಳಿಗೆ ಹುಸಿನಿದ್ದೆಗಿದ್ದೇ ಸಾಕು ಎನ್ನುತ್ತಾನೆ. ಅಂದರೆ ಸೋಮಾರಿಯಾಗಬೇಡ ಎಂದು ಹೇಳುತ್ತಾನೆ. ನಿದ್ದೆಯಲ್ಲಿ ಜೀವನದ ಪ್ರಮುಖವಾದ ಸಮಯವನ್ನು ಹಾಳು ಮಾಡಿಕೊಳ್ಳಬೇಡಿ ಎನ್ನುತ್ತಾನೆ. ನಿದ್ದೆಯಿಂದ ಏನನ್ನು ಸಾಧಿಸಲು ಸಾಧ್ಯವಿಲ್ಲ ಎನ್ನುತ್ತಾನೆ. ಹಾಗೆ ಯೌವನಾವಸ್ಥೆಯಲ್ಲಿ ಕನಸು ಕಾಣುವುದು ಸಹಜ. ಆದರೆ ಬರೀ ಕನಸು ಕಾಣುವುದರಲ್ಲಿ ಕಾಲಹರಣ ಮಾಡದೆ ಸಾಧನೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕೆಂದು ಕವಿ ಅಭಿಪ್ರಾಯಪಡುತ್ತಾನೆ. 20ನೇ ಪ್ರಶ್ನೆ ನೋಡೋಣ. ಶಿಲುಬೆಗೇರಿಸಿದವರ ಗುಣಗಳು ಇಂದು ಯಾವ ವೇಷ ತಾಳಿವೆ ಅಂತ ಕೇಳಿದ್ದಾರೆ. ಶಿಲುಬೆಗೇರಿದ ಅಂದರೆ ಯೇಸು ಶಿಲುಬೆಗೇರಿದ ಹೇಗೆ ಅಂತ ಕೇಳಿದ್ದಾರೆ. ಅವನ ವೇಷಭೂಷಣ ಹೇಗಿತ್ತು ಅಂತ ಕೇಳಿದ್ದಾರೆ. ಇಲ್ಲಿ ಕಾಲರಾಯನ ಗುಜರಿ ಸೇರಿಲ್ಲ, ಬದಲಾಗಿ ವೇಷ ಮರೆಸಿಕೊಂಡಿವೆ. ಅಧಿಕಾರದ ಬಲಿಷ್ಠ ಕೈಗಳು, ಎದೆಯಾಳದ ಮುಯಿಗಳು, ರೈಫಲ್ಗಳು, ಟ್ಯಾಂಕು, ಬಾಂಬು, ಗ್ರೆನೇಡ್ಗಳು, ದ್ವೇಷ, ಹಿಂಸೆ ಹೊಸ ರೂಪಗಳು ತಾಳಿವೆ. ಈಗಿನ ಕಾಲದ ಇವುಗಳಿವೆ. ಹಾಗೆ ತೊಳಗೆ ನೋಡೋಣ. 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಇಲ್ಲಿ 2 ಪ್ರಶ್ನೆಗಳು ಬರೀಬೇಕು. 2 ಅಂಕಗಳು ಇರ್ತವೆ, ಅಂದರೆ 4 ಅಂಕಗಳು ಸಿಗುತ್ತವೆ. 21ನೇ ಪ್ರಶ್ನೆ, ಡಾಕ್ಟರ್ ಚಂದ್ರಪ್ಪ ಬಸಲಿಂಗನಿಗೆ ಡಾಕ್ಟರ್ ತಿಪ್ಪಣ್ಣ ಕೊಟ್ಟ ಅಭಿಪ್ರಾಯ ಸಲಹೆ ಏನಂತ ಕೇಳಿದ್ದಾರೆ. ಡಾಕ್ಟರ್ ಚಂದ್ರಪ್ಪ ಬಸಲಿಂಗನ ಕಣ್ಣನ್ನು ಪರೀಕ್ಷಿಸಿದಾಗ ಡಾಕ್ಟರ್ ತಿಮ್ಮಪ್ಪನವರಿಂದ ಆಗದ ಕೆಲಸ ನನ್ನಂಥವರಿಗಿಲ್ಲ, ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ. ತಮ್ಮ ವೈದ್ಯ ಲೋಕ ಬಲ್ಲ ಅತ್ಯಂತ ಪ್ರಾಮಾಣಿಕ ಪ್ರತಿಭಾವಂತ ಡಾಕ್ಟರ್ ತಿಪ್ಪಣ್ಣ ಇದ್ದಾಗ ಈ ಕಣ್ಣಿಗೆ ರೋಗ ಅವರ ವಲಯಕ್ಕೆ ಸೇರಿದಂತ ಹೇಳುತ್ತಾನೆ. ನೀನು ಅವರನ್ನು ನೋಡಿದರೆ ಮಾತ್ರ ಇರುವ ಕಣ್ಣು ಒಂದು ಉಳಿಯುತ್ತದೆ ಎಂದು ಹೇಳುತ್ತಾನೆ. ಇದು ಚಂದ್ರಪ್ಪ ಬಸಲಿಂಗನಿಗೆ ಹೇಳ್ತಾನೆ. ಹಾಗೆ 22ನೇ ಪ್ರಶ್ನೆ,
ತ್ರಿಭಾಷಾ ಸೂತ್ರದ ಬಳಕೆ ಹೇಗಿರಬೇಕು? ಉತ್ತರ: ಕೇಂದ್ರ ಸರ್ಕಾರದ ಕಚೇರಿಗಳ ಎಲ್ಲ ಸೂಚನೆಗಳು, ಎಲ್ಲ ಫಾರ್ಮ್ಗಳು, ಎಲ್ಲ ಬರವಣಿಗೆ ವ್ಯವಹಾರ ಪ್ರಾದೇಶಿಕ ಭಾಷೆ ಹಿಂದಿ, ಇಂಗ್ಲಿಷ್ಗಳಲ್ಲಿ ಇರಬೇಕು ಎಂದು ತ್ರಿಭಾಷಾ ಸೂತ್ರ ಬಳಸುತ್ತದೆ ಇಲ್ಲಿ. ಹಾಗೆ 23ನೇ ಪ್ರಶ್ನೆ, ಕಲಾಂ ಮೇಷ್ಟ್ರು ಹೇಳಿದ ಯಶಸ್ವಿನ ಪಂಚಾಕ್ಷರಿ ಮಂತ್ರ ಯಾವುದು ಅಂತ ಕೇಳಿದ್ದಾರೆ. ಯಶಸ್ಸಿನ ಮಂತ್ರ ಏನಂದರೆ ಕುತೂಹಲ, ಆಲೋಚನಾ ಶಕ್ತಿ, ಜ್ಞಾನ, ಕಷ್ಟಪಟ್ಟು ಕೆಲಸ ಮಾಡುವುದು, ಗುರಿ ಸಾಧಿಸುವ ಛಲ ಅಂತ ಹೇಳಿದ್ದಾರೆ. ಇಂಪಾರ್ಟೆಂಟ್ ಪ್ರಶ್ನೆ ಆಗಿದೆ ಇದು, ವೆರಿ ಇಂಪಾರ್ಟೆಂಟ್. ನೀವು ನೋಡ್ಕೋಬೇಕು ಸರಿಯಾಗಿ. ಹಾಗೆ 24ನೇ ಪ್ರಶ್ನೆ, ಚಹಾ ಪೊಲಾರ್ ಅಂಗಡಿ ಅಂದರೆ ಹೇಗಿದೆ? ಸರಿಯಾಗಿ ನೋಡ್ಕೊಳ್ಳಿ. ಇಳಕಲ್ ಸೀರೆ ಉಟ್ಟು ಗುಡ್ಡದ ಕುಬಸ ತೊಟ್ಟು ಹೆಣ್ಣಿನಂತಿದೆ ಅಂತ ಹೇಳ್ತಾರೆ ಇಲ್ಲಿ. ಹಾಗೆ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳೇ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ. ನೀವು ಸರಿಯಾಗಿ ನೋಡ್ಕೊಳ್ಳಿ, ಕೂತ್ಕೊಳ್ಳಿ. ನಾ ಇಲ್ಲಿ ನಿಮಗೆ ನೋಡಿ ಅಂತ ಹೇಳ್ತೇನೆ. ಇಲ್ಲಿ ಏನು ಕೇಳಿದರೆ, ಆನೆ ಸಾಕುವುದರ ಬಗ್ಗೆ ಜನರ ನಂಬಿಕೆ ಏನಾಗಿತ್ತು ಅಂತ ಕೇಳಿದ್ದಾರೆ. ನೀವು ಸರಿಯಾಗಿ ನೋಡ್ಕೊಳ್ಳಿ. ಹಾಗೆ ಜಬ್ಬಾರ್ ನಿರೂಪಕರ ಅಂಚೆ ವಿಲೇವಾರಿನ ಅಸಡ್ಡೆ ವರ್ತನೆಗಳನ್ನು ಕೇಳಿದ್ದಾರೆ. ಹುಚ್ಚ ನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸುತ್ತವೆ ಅಂತ ಪುಟ್ಟ ಹೇಳಿದ್ದಾನೆ. ಹಾಗೆ ಅರಣ್ಯ ಇಲಾಖೆ ನಾಗರಾಜನ ಕುರಿತು ಏನೆಂದು ಜಾಹೀರಾತು ನೀಡಿದವರು ಅಂತ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದರೆ ಸಾಕು, ನೀವು 80ಕ್ಕೆ 80 ಅಂಕಗಳನ್ನು ಪಡೆಯಬಹುದು. ಈ ವಿಭಾಗದಲ್ಲಿ ನೋಡಿ, ಸಂದರ್ಭಗಳನ್ನು ಸ್ವಾರಸ್ಯವರಿಸಿ. 2 ಸಂದರ್ಭ ಇರಬೇಕಾಗುತ್ತೆ, 3 ಅಂಕಗಳನ್ನು ಇರುತ್ತೆ. ಓನ್ಲಿ 1 ಪೇಜ್ ಬರೆದರೆ ಸಾಕು, ಆರಾಮಾಗಿ 3 ಅಂಕಗಳನ್ನು ಪಡಿಬೋದು ನೀವು. ಇಲ್ಲಿ ಏನು ಕೇಳಿದರೆ 29ನೇ ಪ್ರಶ್ನೆ, ಕಲಿ ಭೀಮನೆ ಬಿಡುವುಲ್ಲ ಗಂಡನೆ ಅಂತ ಹೇಳಿದ್ದಾರೆ. ಆಯ್ಕೆಗಳಿವೆ, ಸ್ವಾರಸ್ಯಗಳಿವೆ, ನೋಡಿಕೊಳ್ಳಬೇಕು ನೀವು. ಹಾಗೆ ಮುಂದಿನ ಸಂದರ್ಭ, ಬಂಗಾರ ನಿನಗೆ ಸ್ಥಿರವಲ್ಲ. ಬಂಗಾರ ನಿನಗೆ ಸ್ಥಿರವಲ್ಲ. ವೆರಿ ಇಂಪಾರ್ಟೆಂಟ್. ಸಂದರ್ಭಗಳು 3 ಅಂಕಕ್ಕೆ ಬರುತ್ತವೆ, ನೋಡ್ಕೊಳ್ಳಿ. ಆಯ್ಕೆಗಳಿವೆ, ಸ್ವಾರಸ್ಯ ಹೇಗೆ ಬರಿಬೇಕಂತ ಸಂದರ್ಭಗಳು ಸಹ ಬರಿಬೇಕಾಗುತ್ತೆ. ಹಾಗೆ 31ನೇ ಪ್ರಶ್ನೆ, ಇನ್ನೊಂದು ಸೇರ್ಪಡೆ ಆ ಲೀಲಾ ಪಾತ್ರನಿಗೆ ಅಂತ ಕೇಳಿದ್ದಾರೆ. ಇಲ್ಲಿ ಆಯ್ಕೆಗಳು ಹೇಗೆ? ಆಯ್ಕೆ ಅಂದರೆ ವ್ಯಕ್ತಿ ಅಂದರೆ ಕವಿ ಯಾವ ಪಾಠ ಬರೆದಿದ್ದಾರೆ, ಗದ್ಯ ಪಾಠದಿಂದ ಆರಿಸಿಕೊಳ್ಳಲಿ ಅಂತ ಕೇಳ್ತಾರೆ. ಅದನ್ನು ನೀವು ಸರಿಯಾಗಿ ಬರೀಬೇಕು. ಈ ಪ್ರಶ್ನೆ ಯಾವ ಪಾಠದಿಂದ ಬಂದಿದೆ, ಗದ್ಯದಿಂದ ಬಂದಿದೆ, ಪದ್ಯದಿಂದ ಬಂದಿದೆ ಅಂತ ನೋಡಿ ಕವಿ ಹೆಸರು ಬರೆದು ಪಾಠನ ಹೆಸರು ಬರೀಬೇಕಾಗುತ್ತೆ ಆಯ್ಕೆಯಲ್ಲಿ. ಹಾಗೆ ಸಂದರ್ಭ ಅಂತ ಕೊಟ್ಟಾಗ ಸಂದರ್ಭವು ಚಿಕ್ಕದಾಗಿ ಬರೀಬೇಕಾಗುತ್ತದೆ. 4 ಅಥವಾ 5 ಅಂಕಗಳಲ್ಲಿ ಬರೀಬೇಕು. ಸ್ವಾರಸ್ಯ ಅಂದಾಗ ಈ ರೀತಿ ಬರೀಬೇಕು ನೋಡಿ. ಹಾಗೆ ಮುಂದಿನ ಸಂದರ್ಭಗಳು ಬರ್ತವೆ. ಇಲ್ಲಿ 1 ವಾಕ್ಯದ ಸಂದರ್ಭಗಳನ್ನು ಬರೀಬೇಕಾಗುತ್ತೆ. 1 ಸಂದರ್ಭ ಬರೆದರೆ 3 ಅಂಕಗಳು ಪಡೆಯುತ್ತೀರಿ. ವೆರಿ ಇಂಪಾರ್ಟೆಂಟ್ ಸಂದರ್ಭಗಳು. ಈ ಮುಟ್ಟುವಿಕೆ ನಾನು ಊಹಿಸದೇ ಇದ್ದದ್ದು ಮಾಡಿದೆ. ಇಲ್ಲಿ ನೋಡಿ ಸರಿಯಾದ ಉತ್ತರ. ಆಯ್ಕೆಗಳಿವೆ, ಸ್ವಾರಸ್ಯ, ಸಂದರ್ಭ ಹೀಗೆ ಅಂತ ನೋಡ್ಕೊಳ್ಳಿ ನೀವೇ. ಈ ಅದೃಷ್ಟ ನಿನಗೆ ಇತ್ತಲ್ಲವೇ ಅಂತ ಕೇಳಿದ್ದಾರೆ ಸಂದರ್ಭದಲ್ಲಿ. ಇಲ್ಲಿ ಯಾರಂತ ಕೇಳ್ತಾರೆ, ನೇಮಿಸ್ ಚಂದ್ರ ಅವರು ಬರೆದಂಥ ಆಯ್ಕೆಯಿಂದ ನಮ್ಮ ಕೈಯಲ್ಲಿದೆ ಅಂತ ಗದ್ಯ ಪಾಠದಲ್ಲಿ ಕೇಳಲಾಗಿದೆ. ಇದು ಆಯ್ಕೆಯಾಗಿದೆ. ಸಂದರ್ಭ ನೋಡಿ, ಸ್ವಾರಸ್ಯ ಸಹ ಇಟ್ಟು ದೊಡ್ಡದಾಗಿ ಬರೀಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್. ಹಾಗೆ 34ನೇ ಪ್ರಶ್ನೆ ಆಗಿದ್ದು ಸಂದರ್ಭ, ಕಬಂ ಕಡಲೆತ್ತೆ ಕಚ್ಚಲಿಯ ನಿತ್ತರ್. ಆಯ್ಕೆ ನೋಡಿ, ಸಂದರ್ಭ ನೋಡಿ, ಸ್ವಾರಸ್ಯ ನೋಡಿ, ಸರಿಯಾಗಿ ಬರೆಯಿರಿ. ವೆರಿ ಇಂಪಾರ್ಟೆಂಟ್. ಸಂದರ್ಭಗಳು ಹೆಚ್ಚಾಗಿ ಗದ್ಯ, ಪದ್ಯ ಹಾಗೆ ನಾಟಕದಲ್ಲಿಯೂ ಸಹ ಬರುತ್ತವೆ. ವೆರಿ ಇಂಪಾರ್ಟೆಂಟ್ ಆಗಿ ನೋಡ್ಕೊಳ್ಳಿ. ಇಲ್ಲಿ ಎರಡು ಪ್ರಶ್ನೆಗಳಿಗೆ 5 ವಾಕ್ಯದಲ್ಲಿ ಉತ್ತರಿಸಬೇಕಾಗುತ್ತೆ. 2 ಪ್ರಶ್ನೆ ಬರೆದರೆ 4 ಅಂಕಗಳು ಬರುತ್ತೆ. ಹಾಗೆ ಒಂದು ಪ್ರಶ್ನೆಗೆ 4 ಅಂಕ, ಇನ್ನೊಂದು ಪ್ರಶ್ನೆಗೆ 4 ಅಂಕ, ಟೋಟಲಾಗಿ 8 ಅಂಕಗಳು ಬರುತ್ತವೆ.
ಈ ರೀತಿ ಬರೀಬೇಕಾಗುತ್ತೆ. ಪೇಜ್ 4 ಅಂಕಕ್ಕೆ 2.5 ಪೇಜ್ 3 ಪೇಜ್ ಬರೆದರೆ ಸಾಕು, ಆರಾಮ್ ಅಂಕಗಳನ್ನು ಪಡಿತೀರಿ. ಉತ್ತರ ಮತ್ತು ಪ್ರಶ್ನೆಗಳಿವೆ, ಸರಿಯಾಗಿ ನೀವು ಬರೀಬೇಕಾಗುತ್ತೆ. ಈ ರೀತಿ ಕೊಟ್ಟಿರುತ್ತಾರೆ, ಉತ್ತರಗಳನ್ನು ಬರೀಬೇಕಾಗುತ್ತೆ. ನೀವು ಪದ್ಯ ಭಾಗ ಕೊಟ್ಟಿರುತ್ತಾರೆ, ಅದಕ್ಕೆ ನೀವು ಕೆಳಗೆ ಉತ್ತರಗಳನ್ನು ಕೊಟ್ಟಿರ್ತಾರೆ, ನೀವು ಸರಿಯಾಗಿ ಉತ್ತರಗಳನ್ನು ಬರೀಬೇಕಾಗುತ್ತೆ. ಈ ರೀತಿ ಆ ಈ ಅಂತ ಪ್ರಶ್ನೆಗಳಿರುತ್ತೆ. ಇದಕ್ಕೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅಥವಾ ಅಂತ ಕೊಟ್ಟಿರ್ತಾರೆ ಬೇಕಾದ್ರೆ ಪ್ರಶ್ನೆಗಳಿಗೆ. ಸರಿ ಯಾವುದಾದ್ರೂ ಒಂದು ಪ್ರಶ್ನೆಗೆ 5-6 ಆಯ್ಕೆಗಳು ಉತ್ತರಿಸಿ. ಈ ರೀತಿ ಬರೀಬೇಕಾಗುತ್ತೆ. ಇದು ನಿದ್ರೆ ಬಂಪರ್ನಲ್ಲಿ ಡ್ರೈವರ್ ಪ್ರಮಾದಕ್ಕೆ ಹೋದ ಸಂದರ್ಭವನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಇದು ನಾಟಕದಲ್ಲಿ ಬರುತ್ತೆ. ವೆರಿ ಇಂಪಾರ್ಟೆಂಟ್. ಹೆಚ್ಚಾಗಿ ನಾಟಕದ ಪ್ರಶ್ನೆಗಳಿಗೆ ಕೇಳ್ತಾರೆ. ಕೃಷ್ಣೇಗೌಡನ ಆನೆ ಪಾಠದಲ್ಲಿ ನಾಟಕ. ಹಾಗೆ ಹೂ ವಿಭಾಗದಲ್ಲಿ ನೋಡೋಣ. ಹೂ ವಿಭಾಗದಲ್ಲಿ ಭಾಷಾನುಗುಣವಾಗಿ ವ್ಯಾಕರಣಗಳು ಕೊಟ್ಟಿರ್ತಾರೆ, ಗುಣವಾಚಕಗಳು ಇರ್ತವೆ, ನಾನಾರ್ಥಕ ಪದಗಳು ಸಹ ಇರ್ತವೆ. ಇಲ್ಲಿ ನೋಡಿ, ತೊರೆ ಅಂದರೆ ತೇಜಸ್ಸು, ನದಿ, ಗುರು ಅಂದರೆ ಗ್ರಹ, ಕಲಿ ಅಂದರೆ ಸೂರ. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೀವು ಆರಾಮಾಗಿ ಅಂಕಗಳನ್ನು ಪಡೆಯಬಹುದು ಸರಿಯಾಗಿ ನೀವು ಬರೆದರೆ ನಾನಾರ್ಥಕ ಪದಗಳನ್ನು. ಹಾಗೆ ಗುಣವಾಚಕ ಪದಗಳನ್ನು ಬರೆದರೆ ಖುಷಿ, ನಿದ್ದೆ 2 ಅಕ್ಷರ ತಂದು ಬರೆದರೆ ಆರಾಮಾಗಿ ನೀವು ಪಾಸ್ ಸಿಕ್ಕಿರ 2 ಅಂಕಗಳನ್ನು ಮಾತ್ರ. ಹಾಗೆ ಕ್ರಿಯಾಪದಗಳು ಧಾತು ರೂಪದಲ್ಲಿ ಸಹ ಇರುತ್ತವೆ. ವಿಭಕ್ತಿ ಪ್ರತ್ಯಯಗಳು ಇರುತ್ತವೆ, ವಿಭಕ್ತಿಗಳು ಇರ್ತವೆ, ವಿರಕ್ತಿಗಳು ಇರ್ತವೆ, ತತ್ಸ್ವಭಾವ ಇರುತ್ತವೆ. ಸರಿ ನೋಡ್ಕೊಂಡು ಬರೀಬೇಕಾಗುತ್ತೆ. ಹಾಗೆ ಪ್ರಬಂಧ ನೋಡಿ ಹೇಗೆ ಕೊಟ್ಟಿದ್ದಾರೆ. ಈ ರೀತಿ ನೀವು ಪೀಠಿಕೆ ವಿವರಣೆ ಹಾಕಿ ಬರೀಬೇಕಾಗುತ್ತೆ. ಏನಂತ ಕೇಳಿದ್ದಾರೆ ಅಂದರೆ ಮತದಾನದ ಮಹತ್ವ ತಿಳಿಸಿ ಅಂತ ಕೇಳಿದ್ದಾರೆ. ಮತದಾನ 1 ಪೇಜ್ ಅಥವಾ 2.5 ಪೇಜ್ ಬರೆದರೆ ಸಾಕು, 4 ಅಂಕಗಳನ್ನು ನೀವು ಪಡಿಬೋದು. ಪೀಠಿಕೆ ವಿವರಣೆ ಹಾಗೆ ಉಪಸಂಹಾರವೂ ಇರುತ್ತೆ. ಹಾಗೆ ಇನ್ನೊಂದೇ ಪ್ರಬಂಧ ಕೊಟ್ಟಿದ್ದಾರೆ ನೋಡಿ, ಕ್ರೀಡೆ ಮತ್ತು ನಮ್ಮ ಆರೋಗ್ಯ. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರಬಂಧ, ಯಾರು ಮಿಸ್ ಮಾಡಬೇಡಿ. ಕ್ರೀಡೆಗಳ ಪ್ರಕಾರ ಉಪಸಂಹಾರ ಸಹ ಬರೀಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್. ಹಾಗೆ ಪತ್ರಲೇಖನವೂ ಸಹ ಇರುತ್ತೆ. ಒಂದು ಪತ್ರನ ಬರೆದರೆ ಸಾಕು, 4 ಅಂಕಗಳನ್ನು ಪಡೆಯುತ್ತೀರಿ. ವೆರಿ ಇಂಪಾರ್ಟೆಂಟ್. ಪತ್ರ ಯಾವ ರೀತಿ ಬರೀಬೇಕಂತ ನೀವು ಕಲಿತಿರುತ್ತಾರೆ, ಸರಿಯಾಗಿ ನೋಡ್ಕೊಂಡು ಬರೀಬೇಕಾಗುತ್ತೆ. ಇಲ್ಲಿ ಗೆಳೆಯನ ಬಗ್ಗೆ ಸಹ ಕೊಟ್ಟಿರ್ತಾರೆ, ಶಾಲೆಯ ಪ್ರಿನ್ಸಿಪಾಲು ಸಹ ಕೊಟ್ಟಿರ್ತಾರೆ. ನೀವು ಸರಿಯಾಗಿ ಓದಿ ಬರೀಬೇಕಾಗುತ್ತೆ. ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಆಗಿರೋದ್ರಿಂದ ಹೊಸ ವಿಡಿಯೋಗಳು ನಮ್ಮ ಚಾನಲಲ್ಲಿ ಹಾಕ್ತಾ ಇರ್ತೀವಿ. ವೆರಿ ಇಂಪಾರ್ಟೆಂಟ್. ಪತ್ರ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಸಹ ಹೊರ ವಿಳಾಸಗಳು ಸಹ ಬರೀಬೇಕಾಗುತ್ತೆ. ಈ ರೀತಿ ಬರೀಬೇಕಾಗುತ್ತೆ. ಹಾಗೆ ಇನ್ನೊಂದೇ ಪತ್ರ ಕೊಟ್ಟಿದ್ದಾರೆ ನೋಡಿ, ಇದು ವೈಯಕ್ತಿಕ ಪತ್ರ ಆಗಿರೋದರಿಂದ ಈ ರೀತಿ ಬರೀಬೇಕಾಗುತ್ತೆ. ವ್ಯಾವಹಾರಿಕ ಪತ್ರ ಇದು. ವೆರಿ ಇಂಪಾರ್ಟೆಂಟ್. ಸರಿಯಾಗಿ ನೋಡ್ಕೊಂಡು ಬರೀರಿ. ಇಂಪಾರ್ಟೆಂಟ್. ಈ ರೀತಿ ಬರೀಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ ಆದ ಪತ್ರಲೇಖನ. ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಧನ್ಯವಾದಗಳು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಧನ್ಯವಾದಗಳು.